ನಿಮ್ಮ ರಿಪಬ್ಲಿಕ್ ಕನ್ನಡ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫರ್ನಿಚರ್ ಎಕ್ಸ್ಪೋ 2024 ನಡೀತಾ ಇದೆ. ನಿನ್ನೆಯಿಂದ ಈ ಫರ್ನಿಚರ್ ಎಕ್ಸ್ಪೋಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ. ಉತ್ತಮ ರೆಸ್ಪಾನ್ಸ್ ಈ ಫರ್ನಿಚರ್ ಎಕ್ಸ್ಪೋಗೆ ಸಿಗ್ತಾ ಇದೆ. ನಿಮಗೆ ಬೇಕಾದಂತಹ ಅತ್ಯಂತ ಆಕರ್ಷಣೀಯ ಸೋಫಾಗಳು, ಫರ್ನಿಚರ್ಸ್ ಇಲ್ಲಿ ಲಭ್ಯ. ಲೈಫ್ ಸ್ಟೈಲ್ ಮತ್ತು ಫರ್ನಿಚರ್ ಎಕ್ಸ್ಪೋದ ಸದುಪಯೋಗವನ್ನು ನೀವು ಕೂಡ ಪಡೆದುಕೊಳ್ಳಿ. ಬರುವ 5ನೇ ತಾರೀಕಿನವರೆಗೂ ಈ ಫರ್ನಿಚರ್ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ ಇರುತ್ತೆ. ತಪ್ಪದೆ ಬನ್ನಿ, ಭಾಗವಹಿಸಿ. ಏನೀಗ ವೆಲ್ಕಮ್ ಬ್ಯಾಕ್. ಈಗಾಗಲೇ ತಾವು ಗಮನಿಸ್ತಾ ಇದ್ರಿ, ಡಿ ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆ ಯಾವ ರೀತಿ ಇದೆ, ಒಂದೊಂದೇ ವಿಚಾರ ಅವರಿಗೆ ಮಗ್ಗಲ ಮುಳ್ಳಾಗಿ ಯಾವ ರೀತಿ ಕಾಡ್ತಾ ಇದೆ ಅಂತ. ಈಗ ಇಂಟರ್ನೆಟ್ ಕನೆಕ್ಷನ್ ವಿಚಾರವೂ ಕೂಡ ಅವರಿಗೆ ಕಂಟಕವನ್ನ ತಂದೊಡ್ಡಬಹುದು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಪೊಲೀಸರಿಗೆ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ದರ್ಶನ್ ಪವಿತ್ರ ಮನೆ ಶೋಧದ ವೇಳೆ ಈ ಸುಳಿವು ಸಿಕ್ಕಿರೋದು. ಈ ಸಾಕ್ಷ್ಯವು ಕೊಲೆ ಕೇಸ್ ದಿಕ್ಕನ್ನ ಬದಲಿಸಬಹುದು. ಹಾಗಿದ್ರೆ ಯಾವುದು ಆ ಸಾಕ್ಷ್ಯ? ಒಂದು ವರದಿ ಇದೆ, ಈ ಬಗ್ಗೆ ನೋಡ್ಕೊಂಬರೋಣ. ದರ್ಶನ್ ಪವಿತ್ರಾಗೆ ಮತ್ತೊಂದು ದಾಖಲೆ ಕಂಟಕ. ಪೊಲೀಸರ ಕೈ ಸೇರಿದೆ ದಾಸನ ಮನೆಯ ದಾಖಲೆ. ದಿನಗಳು ಉರುಳಿದಂತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟಗಳು ಹೆಚ್ಚಾಗುತ್ತಿವೆ. ಕೊಲೆ ಕೇಸು ವಿಚಾರವಾಗಿ ಪೊಲೀಸರು ಫೈನಲ್ ಹಂತಕ್ಕೆ ತಲುಪಿದ್ರು. ತೀವ್ರಗತಿಯಲ್ಲಂತೂ ತನಿಖೆ ನಡೀತಿದೆ. ಅಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುತ್ತಿದ್ದಾರೆ. ಇದೀಗ ದರ್ಶನ್ ವಿರುದ್ಧ ಪೊಲೀಸರಿಗೆ ಮತ್ತೊಂದು ಬಲವಾದ ಸಾಕ್ಷ್ಯ ಲಭಿಸಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ಬಳಿಕ ದರ್ಶನ್ ಮತ್ತು ಇತರ 16 ಆರೋಪಿಗಳ ಎಲ್ಲ ಚಲನವಲನದ ಮೇಲೆ ಕಣ್ಣಿಟ್ಟು ಪ್ರತಿ ಹಂತದ ವ್ಯವಹಾರದ ಬೆನ್ನು ಬಿದ್ದಿರೋ ಪೊಲೀಸರು ದರ್ಶನ್ ಮತ್ತು ಪವಿತ್ರ ಗೌಡ ಮನೆಗೆ ಹಾಕಿಸಿದ್ದ ಇಂಟರ್ನೆಟ್ ಕನೆಕ್ಷನ್ ಕೂಡ ಬಿಟ್ಟಿಲ್ಲ. ಆರ್ಆರ್ ನಗರದ ದರ್ಶನ್ ಮನೆ ಹಾಗೂ ಪವಿತ್ರ ಗೌಡ ಮನೆ ತಲಾಶ್ ಮಾಡಿದ ಖಾಕಿ ಪಡೆ ಎರಡೂ ಮನೆಗೆ ಇಂಟರ್ನೆಟ್ ಕನೆಕ್ಷನ್ ಪರಿಶೀಲನೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಬಯಲಾಗಿದೆ. ಪವಿತ್ರ ಹಾಗೂ ದರ್ಶನ್ ಎರಡೂ ಮನೆಗೂ ಒಬ್ಬನ ಹೆಸರಲ್ಲೇ ಕನೆಕ್ಷನ್ ರಿಜಿಸ್ಟರ್ ಆಗಿರೋದು ಬೆಳಕಿಗೆ ಬಂದಿದೆ. ಹೌದು, ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಸಂಪರ್ಕದ ಕೊಂಡಿಯಾಗಿದ್ದು ಆರೋಪಿ ಪವನ್ ಎಂಬ ಮಾಹಿತಿ ಹೊರಬಿದ್ದಿದೆ. ನೆಟ್ವರ್ಕ್ ಸೇವಾ ಕೇಂದ್ರದಿಂದ ಎರಡೂ ಮನೆಯ ಕನೆಕ್ಷನ್ ದಾಖಲಾತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮೂಲಕ ಪವಿತ್ರ ಗೌಡಗೆ A to Z ಸಹಾಯಕನಾಗಿದ್ದವನೇ ಪವನ್ ಅಂತ ಬಹಿರಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮಧ್ಯೆ ದರ್ಶನ್ ಪರವಾಗಿ ಮತ್ತೆ ಮದ್ದೂರು ಶಾಸಕ ಬ್ಯಾಟ್ ಬೀಸಿದ್ದಾರೆ. ದರ್ಶನ್ ಜೊತೆ ಒಡನಾಟ ಇಟ್ಕೊಂಡಿದ್ರು, ಮುಂದೆಯೂ ಒಡನಾಟ ಇರುತ್ತೆ, ಭಯ ಇಲ್ಲ. ಆಕಸ್ಮಿಕವಾಗಿ ತಪ್ಪು ನಡೆದಿದೆ, ತನಿಖೆ ಆಗ್ತಾ ಇದೆ, ಮತ್ತೆ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಮದ್ದೂರು ಶಾಸಕ ಕದಲೂರು ಉದಯ್. ಇನ್ನೂ ಅವಕಾಶ ಸಿಕ್ಕರೆ ಜೈಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ನೋಡೋಣ. ಸ್ನೇಹಿತರು, ಅದರಲ್ಲೇನು ನಾನೇನು ಸ್ನೇಹಿತರಲ್ಲ ಅಂತನೋ ನಾನೇನು ಹೇಳಲಿಲ್ಲ. ಅದು ಹೇಳಿದ್ದೀನಿ ಹಿಂದೆನೂ ಆ ವಿಚಾರದ ಬಗ್ಗೆ. ಸ್ನೇಹಿತರು ಏನೋ ಆಕಸ್ಮಿಕವಾಗಿ ತಪ್ಪಾಗಿದೆ, ಏನಾಗಿದೆ ತನಿಖೆ ಆಗ್ತಾಯಿದೆ, ಇನ್ನೂ ಸಂಪೂರ್ಣ ಆಗಲಿಲ್ಲ. ಆಗಲಿ, ಏನು ವೀಕೇನಾಗಿಲ್ಲ, ಡಯಟ್ ಮಾಡಿದ್ದಾರೆ, ಸ್ವಲ್ಪ ಸಣ್ಣ ಆಗಿದ್ದಾರೆ. ನೋಡೋಣ, ಅವಕಾಶ ಸಿಕ್ಕರೆ ನೋಡ್ತೀನಿ. ಬೇಲ್ ಅಪ್ಲಿಕೇಶನ್ನು ಯಾರನ್ನೋ ವಕೀಲರು ನೇಮಿಸ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಯವರು ಅದ್ರ ಬಗ್ಗೆ ಅಟೆಂಡ್ ಮಾಡ್ತಿದ್ದಾರೆ. ನಾವ್ಯಾವುದಕ್ಕೂ ಅದಕ್ಕೆ ಇನ್ವಾಲ್ವ್ ಆಗಿಲ್ಲ. ಹೌದು, ಒಡನಾಟ ಇಟ್ಕೊಂಡಿದ್ರು, ಮುಂದೆನೂ ಒಡನಾಟ ಇರ್ತದೆ, ಅದರಲ್ಲೇನು ಡೌಟ್ ಏನಿಲ್ಲ. ಸ್ನೇಹಿತರು, ಅದರಲ್ಲೇನು ನಾನೇನು ಸ್ನೇಹಿತರಲ್ಲ ಅಂತನೋ ನಾನೇನು ಹೇಳಲಿಲ್ಲ. ಅದು ಹೇಳಿದ್ದೀನಿ ಹಿಂದೆನೂ ಆ ವಿಚಾರದ ಬಗ್ಗೆ. ಸ್ನೇಹಿತರು ಏನೋ ಆಕಸ್ಮಿಕವಾಗಿ ತಪ್ಪಾಗಿದೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ತಾವು ಗಮನಿಸ್ತಾ ಇದ್ರಿ, ಡಿ ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆ ಯಾವ ರೀತಿ ಇದೆ,
ಒಂದೊಂದೇ ವಿಚಾರ ಅವರಿಗೆ ಮಕ್ಕಳ ಮುಳ್ಳಾಗಿ ಯಾವ ರೀತಿ ಕಾಡ್ತಾ ಇದೆ ಅಂತ. ಈಗ ಇಂಟರ್ನೆಟ್ ಕನೆಕ್ಷನ್ ವಿಚಾರವೂ ಕೂಡ ಅವರಿಗೆ ಕಂಟಕವನ್ನ ತಂದೊಡ್ಡಬಹುದು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಪೊಲೀಸರಿಗೆ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ದರ್ಶನ್ ಪವಿತ್ರ ಮನೆ ಶೋಧದ ವೇಳೆ ಈ ಸುಳಿವು ಸಿಕ್ಕಿರೋದು. ಈ ಸಾಕ್ಷ್ಯವು ಕೊಲೆ ಕೇಸ್ ದಿಕ್ಕನ್ನ ಬದಲಿಸಬಹುದು. ಹಾಗಿದ್ರೆ ಯಾವುದು ಆ ಸಾಕ್ಷ್ಯ? ಒಂದು ವರದಿ ಇದೆ, ಈ ಬಗ್ಗೆ ನೋಡ್ಕೊಂಡ್ ಬರೋಣ. ದರ್ಶನ್ ಪವಿತ್ರಾಗೆ ಮತ್ತೊಂದು ದಾಖಲೆ ಕಂಟಕ. ಪೊಲೀಸರ ಕೈ ಸೇರಿದೆ ದಾಸನ ಮನೆಯ ದಾಖಲೆ. ದಿನಗಳು ಉರುಳಿದಂತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟಗಳು ಹೆಚ್ಚಾಗುತ್ತಿವೆ. ಕೊಲೆ ಕೇಸು ವಿಚಾರವಾಗಿ ಪೊಲೀಸರು ಫೈನಲ್ ಹಂತಕ್ಕೆ ತಲುಪಿದ್ರು. ತೀವ್ರಗತಿಯಲ್ಲಂತೂ ತನಿಖೆ ನಡೀತಿದೆ. ಅಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಇದೀಗ ದರ್ಶನ್ ವಿರುದ್ಧ ಪೊಲೀಸರಿಗೆ ಮತ್ತೊಂದು ಬಲವಾದ ಸಾಕ್ಷ್ಯ ಲಭಿಸಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ಬಳಿಕ ದರ್ಶನ್ ಮತ್ತು ಇತರ 16 ಆರೋಪಿಗಳ ಎಲ್ಲ ಚಲನವಲನದ ಮೇಲೆ ಕಣ್ಣಿಟ್ಟು ಪ್ರತಿ ಹಂತದ ವ್ಯವಹಾರದ ಬೆನ್ನು ಬಿದ್ದಿರೋ ಪೊಲೀಸರು ದರ್ಶನ್ ಮತ್ತು ಪವಿತ್ರ ಗೌಡ ಮನೆಗೆ ಹಾಕಿಸಿದ್ದ ಇಂಟರ್ನೆಟ್ ಕನೆಕ್ಷನ್ ಕೂಡ ಬಿಟ್ಟಿಲ್ಲ. ಆರ್ಆರ್ ನಗರದ ದರ್ಶನ್ ಮನೆ ಹಾಗೂ ಪವಿತ್ರ ಗೌಡ ಮನೆ ತಲಾಶ್ ಮಾಡಿದ ಖಾಕಿ ಪಡೆ ಎರಡೂ ಮನೆಗೆ ಇಂಟರ್ನೆಟ್ ಕನೆಕ್ಷನ್ ಪರಿಶೀಲನೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಬಯಲಾಗಿದೆ. ಪವಿತ್ರ ಹಾಗೂ ದರ್ಶನ್ ಎರಡೂ ಮನೆಗೂ ಒಬ್ಬನ ಹೆಸರಲ್ಲೇ ಕನೆಕ್ಷನ್ ರಿಜಿಸ್ಟರ್ ಆಗಿರೋದು ಬೆಳಕಿಗೆ ಬಂದಿದೆ. ಹೌದು, ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಸಂಪರ್ಕದ ಕೊಂಡಿಯಾಗಿದ್ದು ಆರೋಪಿ ಪವನ್ ಎಂಬ ಮಾಹಿತಿ ಹೊರಬಿದ್ದಿದೆ. ನೆಟ್ವರ್ಕ್ ಸೇವಾ ಕೇಂದ್ರದಿಂದ ಎರಡೂ ಮನೆಯ ಕನೆಕ್ಷನ್ ದಾಖಲಾತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮೂಲಕ ಪವಿತ್ರ ಗೌಡಗೆ A to Z ಸಹಾಯಕನಾಗಿದ್ದವನೇ ಪವನ್ ಅಂತ ಬಹಿರಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮಧ್ಯೆ ದರ್ಶನ್ ಪರವಾಗಿ ಮತ್ತೆ ಮದ್ದೂರು ಶಾಸಕ ಬ್ಯಾಟ್ ಬೀಸಿದ್ದಾರೆ. ದರ್ಶನ್ ಜೊತೆ ಒಡನಾಟ ಇಟ್ಕೊಂಡಿದ್ರು, ಮುಂದೆಯೂ ಒಡನಾಟ ಇರುತ್ತೆ, ಭಯ ಇಲ್ಲ. ಆಕಸ್ಮಿಕವಾಗಿ ತಪ್ಪು ನಡೆದಿದೆ, ತನಿಖೆ ಆಗ್ತಾ ಇದೆ, ಮತ್ತೆ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಮದ್ದೂರು ಶಾಸಕ ಕದಲೂರು ಉದಯ್. ಇನ್ನೂ ಅವಕಾಶ ಸಿಕ್ಕರೆ ಜೈಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ನೋಡೋಣ. ಸ್ನೇಹಿತರು, ಅದರಲ್ಲೇನು ನಾನೇನು ಸ್ನೇಹಿತರಲ್ಲ ಅಂತನೋ ನಾನೇನು ಹೇಳಲಿಲ್ಲ. ಅದು ಹೇಳಿದ್ದೀನಿ ಹಿಂದೆನೂ ಆ ವಿಚಾರದ ಬಗ್ಗೆ. ಸ್ನೇಹಿತರೆ ಏನೋ ಆಕಸ್ಮಿಕವಾಗಿ ತಪ್ಪಾಗಿದೆ, ಏನಾಗಿದೆ ತನಿಖೆ ಆಗ್ತಾ ಇದೆ, ಇನ್ನೂ ಸಂಪೂರ್ಣ ಆಗಲಿಲ್ಲ. ಆಗಲಿ. ಏನು ವೀಕೇನಾಗಿಲ್ಲ, ಡಯಟ್ ಮಾಡಿದ್ದಾರೆ, ಸ್ವಲ್ಪ ಸಣ್ಣ ಆಗಿದ್ದಾರೆ. ನೋಡೋಣ, ಅವಕಾಶ ಸಿಕ್ಕರೆ ನೋಡ್ತೀನಿ. ಬೇಲ್ ಅಪ್ಲಿಕೇಶನ್ನು ಯಾರನ್ನೋ ವಕೀಲರು ನೇಮಿಸ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಯವರು ಅದ್ರ ಬಗ್ಗೆ ಅಟೆಂಡ್ ಮಾಡ್ತಿದ್ದಾರೆ. ನಾವ್ಯಾವುದಕ್ಕೂ ಅದಕ್ಕೆ ಇನ್ವಾಲ್ವ್ ಆಗಿಲ್ಲ. ಹೌದು, ಒಡನಾಟ ಇಟ್ಕೊಂಡಿದ್ರು, ಮುಂದೆನೂ ಒಡನಾಟ ಇರ್ತದೆ, ಅದರಲ್ಲೇನು ಡೌಟ್ ಏನಿಲ್ಲ. ಸ್ನೇಹಿತರು, ಅದರಲ್ಲೇನು ನಾನೇನು ಸ್ನೇಹಿತರಲ್ಲ ಅಂತನೋ ನಾನೇನು ಹೇಳಲಿಲ್ಲ. ಅದು ಹೇಳಿದ್ದೀನಿ ಹಿಂದೆನೂ ಆ ವಿಚಾರದ ಬಗ್ಗೆ. ಸ್ನೇಹಿತರೆ ಏನೋ ಆಕಸ್ಮಿಕವಾಗಿ ತಪ್ಪಾಗಿದೆ.